ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೆ ಮನೆಯಲ್ಲೇ ಆರೋಗ್ಯಕರವಾದಂತಹ ಪರ್ಫೆಕ್ಟ್ ಮರಳಾದಂತಹ ತುಪ್ಪವನ್ನು ಹೇಗೆ ಮಾಡ್ಕೊಳ್ಳೋದು, ಅದರಲ್ಲಂತೂ ಇದು ಅಜ್ಜಿಯಂದಿರು ಮಾಡುವಂತಹ ತುಪ್ಪ ಥರನೇ ಇರುತ್ತೆ. ಯಾಕೆಂದರೆ ನಾನು ನನ್ನ ಅಜ್ಜಿಯಿಂದ ಮಾಡೋದನ್ನು ನೋಡಿ ಕಲ್ತಿರುವಂತಹ ಈ ಒಂದು ಮರಳಾದ ಘಮ ಅಂತ ಅನಿಸುವಂಥ ಪರಿಮಳ ಬರುವಂತಹ ಒಂದು ಟೇಸ್ಟಿಯಾಗಿರುವಂತಹ ಮರಳಾದ ತುಪ್ಪ ಅಂತಲೇ ಹೇಳ್ಬೋದು. ಈ ಒಂದು ತುಪ್ಪವನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ತುಪ್ಪವನ್ನು ಮಾಡಲಿಕ್ಕೆ ಪ್ಯೂರ್ ಬೆಣ್ಣೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಒಂದು ಸೇರಿದೆ ಆಯಿತಾ. ಈ ಮಾರೋಕ್ಕೆ ಬರೋದ್ರಲ್ಲಿ ಒಂದು ಸೇರು ಅಂದರೆ ಇಷ್ಟೇ ಕೊಡೋದು ಅವರು, ಸ್ವಲ್ಪ ಒಂದು ಮುದ್ದೆ ಗಾತ್ರ ಇರುತ್ತೆ, ಮೀಡಿಯಮ್ ಅಷ್ಟೇ. ಇದೊಂದು 250 ರೂಪಾಯಿ 300 ರೂಪಾಯಿ ಇರ್ಬೋದು. ಬಟ್ ನಾನು ಅವ್ರ ಹತ್ರ ತೊಗೊಂಡಿರೋದಲ್ಲ, ಮನೆಯಲ್ಲೇ ಮಾಡಿರುವಂತಹದ್ದು. ಈ ಒಂದು ಬೆಣ್ಣೆಯನ್ನು ಚೆನ್ನಾಗಿ 2 ಬಾರಿ 3 ಬಾರಿ ನೀರಲ್ಲಿ ವಾಶ್ ಮಾಡ್ಕೊಬೇಕಾಗುತ್ತೆ. ಯಾಕೆ ಅಂದರೆ ನಾವು ಮಜ್ಜಿಗೆ ನೀರಿರುತ್ತೆ ಅಲ್ವಾ ಅದರಲ್ಲಿ, ಸೊ ಒಂದು ಹುಳಿ ಅಂಶ ಎಲ್ಲ ಹೋಗಬೇಕು. ಹಾಗಿದ್ರೆ ಮಾತ್ರ ಪ್ಯೂರ್ ತುಪ್ಪ ಘಮ ಹಾಗೆ ಮರಳಾಗಿ ಬರುತ್ತೆ. ನೆಕ್ಸ್ಟ್ ನಾನು 2-3 ಬಾರಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಇಟ್ಕೊಂಡು ನೀವು ಬೆಣ್ಣೆನ ತೊಳೆದು ಇದು ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೋಡಿ ಅಂಟ್ಕೊಳ್ಳುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೆಣ್ಣೆ ಕರಲಿಕ್ಕೆ ಇಟ್ಟಿದ್ದೇನೆ. ನೆಕ್ಸ್ಟು ಅದಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ. ಒಂದು 4-5 ಕಾಳು ಮೆಣಸು, ಹಾಗೆ 2 ಲವಂಗ, ಹಾಗೆ 1 ಚಕ್ಕೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳು, ಇದ್ರ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ಳಿ. ಸ್ಕಿಪ್ ಆಗಿದೆ, ಐ ಆಮ್ ವೆರಿ ಸಾರಿ, ಅದು ತೋರಿಸ್ಲಿಕ್ಕಾಗಿಲ್ಲ. ಸೊ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲೇ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು 3 ಎಸಳು ಬೆಳ್ಳುಳ್ಳಿಯನ್ನು ನೀವು ಸಿಪ್ಪೆ ತೆಗೆದು ಅಥವಾ ಸಿಪ್ಪೆ ಸಹಿತ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಸಿಪ್ಪೆ ಸಹಿತ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕೂಡ ಚೆನ್ನಾಗಿ ಕರಗಿದೆ, ನೋಡ್ತಾ ಇರ್ಬೋದು. ಈ ಒಂದು ಗಷ್ಟ ಏನಿದೆ ಸೈಡಲ್ಲಿ ವೈಟಿಗೆ ಬರ್ತಾ ಇದೆಯಲ್ಲ, ಆ ಒಂದು ವೈಟಿಗೆ ಬರೋದೆಲ್ಲ ಚೆನ್ನಾಗಿ ಅದು ಸಪ್ರೇಟಾಗಿ ತಿಳಿ ತುಪ್ಪ ಬಿಟ್ಕೊಳ್ಳುತ್ತೆ. ತಿಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಹಾಗೆ ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಕಲರ್ ಇದೆ. ತುಂಬ ಜಾಸ್ತಿ ಅರಿಶಿಣ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲೂ ಕೂಡ ಕಲರ್ ಬರುತ್ತೆ. ನಾನು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸೇರಿಸ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ ಸ್ವಲ್ಪ ಇದು ಮಾಡಿಕೊಂಡು ಬೇಯಿಸ್ಕೊಂಡು ಆಫ್ ಮಾಡಿಬಿಡಿ ಸ್ಟವ್ನ. ನೆಕ್ಸ್ಟ್ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೇನೆ. ಹಾಗೆ ಈ ತುಪ್ಪವನ್ನು ಮನೆಯಲ್ಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದರೆ, ಈ ಬಾಣಂತಿಯರಿಗೆ ದೃಷ್ಟಿ ಆಗಬಾರ್ದು, ಮಕ್ಕಳಿಗೆಲ್ಲ ತಿನ್ನಿಸ್ತೀವಲ್ಲ, ದೃಷ್ಟಿ ಆಗಬಾರ್ದು, ಕಣ್ಣು ಬಿಟ್ಟಿರುತ್ತೆ ಅಂತ ಹೇಳಿ ಒಂದು ವೀಳ್ಯದೆಲೆನ ಸ್ಟವ್ ಆಫ್ ಮಾಡಿಕೊಂಡು ವೀಳ್ಯದೆಲೆನ ಸ್ವಲ್ಪ ನೀವಿಸ್ಬಿಟ್ಟು 2 ಭಾಗ ಮಾಡಿ ಅದರೊಳಗಡೆ ಹಾಕ್ತೀವಿ ನಾವು. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಷ್ಟು ಪ್ಯೂರಾಗಿರಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸೋರಿಸ್ಕೊಬೇಕಾಗತ್ತೆ. ವೀಳ್ಯದೆಲೆ ಹಾಕ್ಕೊಳ್ಳೋಣ ಇವಾಗ. ಒಂದು ಅರ್ಧ ಸ್ವಲ್ಪ ಎಳೆ ವೀಳ್ಯದೆಲೆ ಹಾಕ್ಕೊಳ್ಳಿ. ತುಂಬ ಬಲ್ತಿರೋದು ಹಾಕ್ಲಿಕ್ಕೆ ಹೋಗ್ಬಿಡಿ. ನೋಡಿ, ಎಳೆಯದು 2 ಭಾಗ ಮಾಡಿಕೊಂಡು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂತ ಅಂದರೆ ಸ್ವಲ್ಪ ದೃಷ್ಟಿ ದೋಷ ಎಲ್ಲ ಹೋಗುತ್ತೆ, ತಿನ್ನಲಿಕ್ಕೂ ಆರೋಗ್ಯಕರವಾಗಿರುತ್ತೆ. ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ ಒಂದು ಕರಗಿಸ್ತಕ್ಕಂತಹ ಬೆಣ್ಣೆಗೆ. ಇಲ್ಲಾಂದರೆ ಉಪ್ಪು ಮೆಣಸನ್ನು ನೆನೆಸ್ಕೊಂಡು ಹಾಕ್ಕೊಳ್ಳಿ. ನಾನು ಅದೇ ರೀತಿ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕರಗಿದೆ. ನೆಕ್ಸ್ಟು ತಣ್ಣಗೂ ಕೂಡ ಆಗಿದೆ. ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಬಾಟ್ಲಿಗೆ ನೀವು ಫಿಲ್ಟರ್ ಮಾಡ್ಕೊಬೋದು. ನೋಡಿ, ಸೋದಿಸ್ಕೊಳ್ತಾ ಇದ್ದೀನಿ, ಎಲ್ಲವನ್ನು ಸೋದಿಸ್ಕೊಳ್ತಾ ಇದ್ದೀನಿ. ನನ್ನ ಅಜ್ಜಿ ಮಾಡಬೇಕಾದ್ರೆ ನಮಗೆ ಈ ಒಂದು ಏನಿದೆ ನಾವು ಸೋದಿಸ್ಕೊಂಡ್ಮೇಲೆ ಆ ಒಂದು ಇದು ಕಾಣಿಸ್ತಾ ಇದೆಯಲ್ಲ, ಬೇಯಿಸಿಟ್ಕೊಂಡು ಈ ಒಂದು ಕಷ್ಟ ಇದೆಯಲ್ಲ, ಇದಕ್ಕೆ ರೈಸನ್ನು ಕಲಿಸ್ಬಿಟ್ಟು ಕೊಡೋರು. ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋದು, ಇವಾಗ ಅವರಿಲ್ಲ. ಸೊ ಅವರಿಂದ ಕಲಿತಿದ್ದಂತಹ ಈ ಒಂದು ತುಪ್ಪ ಮಾಡಿರುವಂತಹ ರೆಸಿಪಿಯನ್ನು ನಾನು ಅವರಿಂದನೇ ಕಲಿತಿದ್ದು. ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ಫುಲ್ಲು ತಣ್ಣಗಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿ ತನಕ ನಾವು ಬಿಟ್ಬಿಡೋಣ. ರೂಮ್ ಟೆಂಪ್ರೇಚರಲ್ಲೇ ಇಟ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಕೊಬೋದು. ನಾನಂತೂ ನಮ್ಮ ಅಜ್ಜಿ ಮಾಡೋದ್ರಂತೂ ಸ್ಕೂಲಿಂದ ಬಂದಿದ್ದೇ ತಡ, ಹಾಗೆ ಒಂದು ಸ್ಪೂನ್ ಕದ್ದಾದರೂ ಸರಿ ತಿಂದ್ಬಿಡ್ತಾಯಿದ್ದೆ. ಯಾಕೆಂದರೆ ಅಷ್ಟು ಘಮ ಇರುತ್ತೆ, ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ.
ಅಷ್ಟು ಜ್ಯೂಸಿ ಅನ್ನುತ್ತೆ, ಬಾಯಿಗೆ ಹಾಕ್ಕೊಬೇಕಾದ್ರೆ ತುಂಬಾ ಸಖತ್ತಾಗಿರುತ್ತೆ. ಈ ಒಂದು ತುಪ್ಪವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗೂ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನನಗೆ ಮತ್ತೆ ಸಪೋರ್ಟ್ ಮಾಡ್ತಾನೆ ಇರಿ ಹೀಗೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮಗೆ ಬೇರೆ ವಿಧಾನದವಾಗಿ ಬೇರೆ ರೀತಿಯಾಗಿ ನಾವು ತುಪ್ಪವನ್ನು ಹೇಗೆ ಮನೆಯಲ್ಲಿ ಬೆಣ್ಣೆನ ಕಲೆಕ್ಟ್ ಮಾಡೋದಂತ ತೋರಿಸ್ತೀನಿ. ಹಾಗೆ ಇನ್ನೇನು ಹೇಳಲಿಕ್ಕೆ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.